ಕದನ ವಿರಾಮದ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ಚಟುವಟಿಕೆಗಳು ತೆರೆ ಎಳೆಯಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಮತ್ತೆ ಗರಿಗೆದರಿದೆ. ಕದನ ವಿರಾಮದ ಬಳಿಕ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ತಿಳಿಯಾಯಿತು ಅನ್ನೋ ಹೊತ್ತಿನಲ್ಲಿ ಈಗ ಮತ್ತೆ ಚಟುವಟಿಕೆ ಚುರುಕು ಪಡ್ಕೊಂಡಿದೆ. ಸಿಎಂ ಆಪ್ತರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತ್ಯೇಕ ಮಾತುಕತೆಯನ್ನ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಸಭೆ ಬಳಿಕ ರಾಜಕೀಯ ನಡೆ ಬದಲಿಸಿದ್ರ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆಗೆ ಈ ಒಂದು ನಡೆ ಆಸ್ಪದವಾಗಿದೆ. ಒಂದೇ ಪಕ್ಷದಲ್ಲಿ ರಾಜಕೀಯವಾಗಿ ಎದುರಾಳಿ ಅಂತಿದ್ದವರ ಭೇಟಿಯಾಗಿದೆ. ಸತೀಶ್ ಜಾರಕಿಹೊಳಿ ಹಾಗೂ ಎಂಬಿ ಪಾಟೀಲ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ದೂರಾದವರನ್ನೇ ಭೇಟಿ ಮಾಡಿ ಮನವೊಲಿಕೆಗೇನಾದರೂ ಡಿಕೆ ಪ್ರಯತ್ನಿಸ್ತಾ ಇದ್ದಾರಾ ಅನ್ನುವಂತಹ ಸಹಜ ಕುತೂಹಲ ಪ್ರಶ್ನೆ ಈ ಸಂದರ್ಭದಲ್ಲಿ ಉದ್ಭವಿಸಿದೆ. ಎಲ್ಲರೊಂದಿಗೂ ಬಾಂಧವ್ಯ ಬೆಸೆಯುವ ವರಸೆಯಲ್ಲಿ ಡಿಕೆ ಶಿವಕುಮಾರ್ ಇದ್ದ ಹಾಗೆ ಕಾಣಿಸ್ತಾ ಇದೆ. ಅವರು ಅವತ್ತು ಕೂಡ ಒಂದು ಮಾತು ಹೇಳ್ತಾ ಇದ್ರು, ನಾನು 140 ಮಂದಿ ಶಾಸಕರ ಅಭಿಪ್ರಾಯವನ್ನು ಕ್ರೋಢೀಕರಿಸ್ತೀನಿ, ಎಲ್ಲರಿಗೂ ಕೂಡ ನಾನು ವಿಶ್ವಾಸದಿಂದ ತೆಗೆದುಕೊಂಡು ಹೋಗ್ತೀನಿ, ನನಗೆ ಅವರು ಇವರು ಅನ್ನುವಂಥ ಭೇದ ಭಾವ ಇಲ್ಲ ಅಂತ. ಸೊ ಆ ಮಾರ್ಗವನ್ನು ಈಗ ಈ ಮೂಲಕವಾಗಿ ಅನುಸರಿಸ್ತಿದ್ದ ಹಾಗೆ ಕಾಣಿಸ್ತಾ ಇದೆ. ಸತೀಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿ ಮಾತನಾಡ್ಕೊಂಡು ಬಂದಿದ್ದು ಬೇರೆ. ಈಗ ಮತ್ತೊಮ್ಮೆ ಈ ಚರ್ಚೆ ಕುತೂಹಲಕ್ಕೆ ಎಡೆ ಮಾಡಿದೆ.